ನಮಸ್ಕಾರ ರೀ ಹುಬ್ಬಳ್ಳಿ ಮಂದಿಗೆ. ಏನ್ರಿ ಇದ ಮನಿ ಕಟ್ಟೋ ಸ್ಟೀಲ್ ಅಂಗಡಿಗೆ ಬಂದಿರಿ ಅನ್ನಕುಂತೀರೇನ? ಹೌದು ನೋಡ್ರಿ, ಹುಬ್ಬಳ್ಳಿಯ ಕಾಟನ್ ಮಾರ್ಕೆಟ್ನ್ಯಾಗ ಇರೋ ಗೋಪೇಶ್ವರ ಸ್ಟೀಲ್ ಕಂಪನಿ ಅವರು ತಮ್ಮ ಗೋಡೌನ್ ಸಾಕಾಗ್ಲಾರ್ದ ರಸ್ತೆನೂ ಬಿಡದ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡ ವ್ಯಾಪಾರ ಮಾಡಕುಂತಾರ ನೋಡ್ರಿ. ಇನ್ನೊಂದು ಸ್ವಲ್ಪ ದಿನ ಪಾಲಿಕೆಯವರು ಸುಮ್ಮಿದ್ರ ರಸ್ತೆನೂ ಬಂದ್ ಮಾಡಿಸಿ ಪಾಲಿಕೆ ಒಳಗೂ ತಮ್ಮ ಕಬ್ಬನ ತಂದು ಇಡುದು ಕರೆ ನೋಡ್ರಿಪ್ಪ. ಅಂದಂಗ ನಮ್ಮ ಪಾಲಿಕೆ ಅಧಿಕಾರಿಗಳು ಅದಾರಲ್ರಿ, ಹೆಂಗಂದ್ರ ಪಾಪ ದಿನ ದುಡ್ಕೊಂಡು ತಿನ್ನೋ ಸಣ್ಣ ಸಣ್ಣ ಡಬ್ಬಿ ಅಂಗಡಿಗಳಿಗೆ ದಂಡ ಹಾಕ್ತಾರ. ಸಣ್ಣ ಸಣ್ಣ ಹಣ್ಣು ಕಾಯಿ ಮಾರೋ ಬಡವರಿಗೆ ನೋಟಿಸ್ ಕೊಟ್ನಿ ಅಂತ ಫೋಟೋ ಫೋಸ್ ಕೊಟ್ಟ ಗ್ರೂಪ್ಗೆ ಹಾಕಿ ತಮ್ಮ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಾರ್ರಿ. ಮತ್ತು ಬಡವರನ್ನ ಟಾರ್ಗೆಟ್ ಮಾಡಿ ಎಗ್ ರೈಸ್ ಅಂಗಡಿ, ಬೀಡಾ ಅಂಗಡಿ, ಸಣ್ಣ ವ್ಯಾಪಾರ ಮಾಡೋರ್ಗ ದಂಡ ಹಾಕಿ ನೋಟಿಸ್ ಕೊಟ್ಟ ಎಗ್ ರೈಸ್ ತಿಂದು 1 kg ಹಣ್ಣು ತಗೊಂಡು ಮನೆಗೆ ಹೊಕ್ಕಾರ್ರಿ. ಯಾಕಿಂತ ದೊಡ್ಡ ಜಾಗನ ಒತ್ತುವರಿ ಮಾಡ್ಕೊಂಡವರು ಕಾಣೋದಿಲ್ಲೇನ್ರಿ ಸಾಹಿಬ್ರ? ಭಾಳ ದೂರ ಬ್ಯಾಡ್ರಿ, ಇಲ್ಲೇ ಬಾಜು ರೋಡ್ನ್ಯಾಗ ಕೀಮ್ಸ್ ಹಿಂದ ಪಾಪ ರೋಡ್ ಬಾಜುಕ ದುಡ್ಕೊಂಡು ತಿನ್ನೋ ಸಣ್ಣ ಸಣ್ಣ ಹೋಟೆಲ್ ಅವ್ರನ್ನ ತೆರವುಗೊಳಿಸಿಬಿಟ್ರಿ. ಇವ್ರು ನೋಡಿದ್ರ ಅರ್ಧ ಹುಬ್ಬಳ್ಳಿನ ಒತ್ತುವರಿ ಮಾಡೋ ಹಂಗ ಕಾಣಿಸಾಕತ್ತಾರ ನೋಡ್ರಿಪ್ಪ. ಇವರೇನ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲೋ ಏನ? ಕಾಣಿಸಿದ್ರು ಹಂಗ ಸುಮ್ಮ ದಾಟಿ ಹೊಂಟಿರೋ ಒಂದು ತಿಳಿವಲ್ದು ನೋಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತ್ ನೋಡ್ರಿ, ಹುಬ್ಬಳ್ಳ್ಯಾಗ ಹಿಂಗ ಫುಟ್ಪಾತ್ ಒತ್ತುವರಿ ಭಾಳ ಜನ ಮಾಡಿದ್ರ ಆದ್ರ ನಮ್ಮ ಕಮಿಷನರ್ ಸಾಹೇಬ್ರ ಯಾಕೆ ಸುಮ್ಮ ಕುಂತಾರ ಅಂತ ಒಟ್ಟ ತಿಳಿವಲ್ದ್ರಿ. ಅವಾಗವಾಗ ಸಿಟಿ ರೌಂಡ್ಸ್ ಮಾಡಿ ಫೋಟೋ ಹಾಕಿರ್ತಾರ್ರಿ. ಆದ್ರ ಮಂದಿಗೆ ಮತ್ತು ರೋಡ್ ಮ್ಯಾಗ ಅಡ್ಡಾಡೋ ಗಾಡಿಗಳಿಗೆ ಎಷ್ಟು ಸಮಸ್ಯೆ ಆಗತ್ತಾವಂದ್ರ ಅದನ್ನೇನು ಕೇಳಬೇಡ್ರಿ. ನೋಡ್ರಿಪ್ಪ, ಹೇಳುವಷ್ಟ ನಾವು ಹೇಳೇವಿ, ಇನ್ನು ಕಮಿಷನರ್ ಸಾಹೇಬ್ರಿಗೆ ಬಿಟ್ಟಿದ್ದು. ಮಂದಿಗೆ ಸಮಸ್ಯೆ ಮಾಡಿ ಹಿಂಗ ಫುಟ್ಪಾತ್ ಮ್ಯಾಗ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡ ಕಂಪನಿ ಮೇಲೆ ಕ್ರಮ ತಗೋತಾರೋ ಏನ ಪಾಲಿಕೆ ಒಳಗ ಅವರಿಗೂ ಜಾಗ ಕೊಡ್ತಾರೋ ಅಂತ ಕಾದು ನೋಡ್ಬೇಕಾಗೈತ್ರಿಪ್ಪ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.